144 ವರ್ಷಗಳ ನಂತರ ನಡೆಯುತ್ತಿರುವ ಅತ್ಯಂತ ವಿಶೇಷವಾದ ಕುಂಭಮೇಳ ಇದಾಗಿದ್ದು, ಈ ಕಾರಣದಿಂದ ಇದನ್ನು ಮಹಾಕುಂಭಮೇಳ ಎಂದು ಕರೆಯಲಾಗುತ್ತಿದೆ. 4 ಗ್ರಹಗಳ ಅಪರೂಪದ ಸಂಯೋಜನೆಯಾಗುತ್ತಿರುವ ಹಿನ್ನೆಲೆಯಲ್ಲಿ 144 ವರ್ಷಗಳ ಬಳಿಕ ಈ ಕುಂಭಮೇಳ ನಡೆಯುತ್ತಿದೆ. ಈ ಬಾರಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಇದುವರೆಗೂ ದೇಶಾದ್ಯಂತ ಕೋಟ್ಯಂತರ ಭಕ್ತರು ಪುಣ್ಯಸ್ನಾನ ಮಾಡಿದ್ದಾರೆ. ಕುಂಭಮೇಳ ವಿಶ್ವದ ಅತಿದೊಡ್ಡ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಭೆಯಾಗಿದ್ದು, ಇದನ್ನು ಪ್ರತಿ 12 ವರ್ಷಗಳಿಗೊಮ್ಮೆ ಭಾರತದ 4 ಪವಿತ್ರ ಸ್ಥಳಗಳಲ್ಲಿ ಒಂದಾದ ಪ್ರಯಾಗ್ರಾಜ್, ಹರಿದ್ವಾರ, ಉಜ್ಜಯಿನಿ ಅಥವಾ ನಾಸಿಕ್ನಲ್ಲಿ ನಡೆಸಲಾಗುತ್ತದೆ. ಈ ವರ್ಷ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯುತ್ತಿದೆ. ಆದ್ದರಿಂದ ದೇಶದ ಮೂಲೆ ಮೂಲೆಗಳಿಂದ ಮಹಾಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಲು ಭಕ್ತರು ಬರುತ್ತಿದ್ದಾರೆ. ಅದೇ ರೀತಿ ಎನ್ಆರ್ಎಸ್ ಟೊಮೊಟೊ ಮಂಡಿ ಮಾಲೀಕರು ಹಾಗೂ ಮುಳಬಾಗಿಲು ರೋಟರಿ ಸೆಂಟ್ರಲ್ ಅಧ್ಯಕ್ಷರಾದ ನಗವಾರ ಸತ್ಯಣ್ಣನ ನೇತೃತ್ವದಲ್ಲಿ ಎನ್ ವಡ್ಡಹಳ್ಳಿ ಟೊಮೊಟೊ ಮಾರುಕಟ್ಟೆಯ ಮಂಡಿ ಮಾಲೀಕರು, ವ್ಯಾಪಾರಸ್ಥರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರು. ಮಹಾಕುಂಭಮೇಳದಲ್ಲಿ ಎನ್ಆರ್ಎಸ್ ಟೊಮೊಟೊ ಮಂಡಿ ಮಾಲೀಕರು ಹಾಗೂ ಮುಳಬಾಗಿಲು ರೋಟರಿ ಸೆಂಟ್ರಲ್ ಅಧ್ಯಕ್ಷರಾದ ನಗವಾರ ಸತ್ಯಣ್ಣ ಮಾತನಾಡಿ, ಈ ಮಹಾಕುಂಭಮೇಳಕ್ಕೆ ಬಂದು ಮುಳಬಾಗಿಲು ತಾಲೂಕಿನ ಜನತೆಗಾಗಿ, ರೈತರಿಗಾಗಿ, ಕೂಲಿ ಕಾರ್ಮಿಕರಿಗಾಗಿ ವಿಶೇಷ ಪ್ರಾರ್ಥನೆ ಮಾಡಿದ್ದೇವೆ. ಸಕಾಲಕ್ಕೆ ಮಳೆ ಬೆಳೆಯಾಗಿ ದೇಶಾದ್ಯಂತ ರೈತರು ಸುಖ ಸಂತೋಷದಿಂದ ಜೀವನ ನಡೆಸಬೇಕೆಂದು ಪ್ರಾರ್ಥನೆ ಮಾಡಿದರು. ಮಹಾಕುಂಭಮೇಳದಲ್ಲಿ ಪಾಲ್ಗೊಂಡಿರುವುದು ನಮಗೆ ತುಂಬಾ ಸಂತೋಷವಾಗಿದೆ. ಉತ್ತರ ಪ್ರದೇಶದ ಸರ್ಕಾರ ಮತ್ತು ಭಾರತ ಸರ್ಕಾರ ಈ ಕುಂಭಮೇಳದಲ್ಲಿ ಅಚ್ಚುಕಟ್ಟಾಗಿ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಯಾವುದೇ ರೀತಿಯ ಅನಾಹುತಗಳು ನಡೆಯದಂತೆ ಕಟ್ಟೆಚ್ಚರ ವಹಿಸಿದ್ದಾರೆ ಎಂದರು. ಎಲ್ರಿಗೂ ನಮಸ್ಕಾರ. ಏನಿವತ್ತು ಟೊಮಾಟೊ ಮಾರ್ಕೆಟ್ನಿಂದ ಎಲ್ಲರೂ ಇವತ್ತು ಉತ್ತರ ಪ್ರದೇಶದ ಮಹಾ ಕುಂಭಮೇಳಕ್ಕೆ ಹರಹರ ಮಹಾದೇವ ಹರಹರ ಗಂಗೆ ಪುಣ್ಯಸ್ಥಾನದಲ್ಲಿ ಎಲ್ಲರೂ ತ್ರಿವೇಣಿ ಸಂಘದ ಎಲ್ಲರೂ ಸ್ನಾನ ಮಾಡಿ ಇವತ್ತು ಆ ಗಂಗಾ ಸ್ನಾನ ಮಾಡಿದಾಗ ಗೊತ್ತಾಯಿತು 144 ವರ್ಷಗಳ ಕುಂಭಮೇಳ ಬರುತ್ತಂತಾರೆ. ಮಹಾ ಕುಂಭಮೇಳ ಅದರಲ್ಲಿ ಸ್ನಾನ ಮಾಡುವಂಥ ಭಾಗ್ಯ ನಮಗೆ ಸಿಕ್ಕಿದೆ. ಇದು ಇವತ್ತು ಉತ್ತರ ಪ್ರದೇಶದ ಸರ್ಕಾರವು ಸುಮಾರು 45 ಕೋಟಿ ಭಕ್ತಾದಿಗಳು ಬರ್ತಾರಂತ ಅಂದಾಜಿಸಿದ್ರು. ಇವತ್ತು ನೋಡಿದ್ರೆ ಗೊತ್ತಾಯಿತು ಸುಮಾರು 50 ರಿಂದ 60 ಕೋಟಿ ಭಕ್ತಾದಿಗಳು ಬಂದು ಇವತ್ತು ಕುಂಭಮೇಳದಲ್ಲಿ ಸ್ನಾನ ಮಾಡಿಕೊಂಡು ಹೋಗಿದ್ದಾರೆ. ಏನಂದರೆ ನಮ್ಮ ಅದೃಷ್ಟ 44 ವರ್ಷಗಳಿಗೊಮ್ಮೆ ಬಳಿಕ ಬರುವಂಥ ಒಂದು ಕುಂಭಮೇಳದಕ್ಕೆ ಎಲ್ಲ ಭಕ್ತಾದಿಗಳು ಸ್ನಾನ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಇವತ್ತು ನಾವು ಅಂದ್ಕೊಂಡಂಗೆ ನಾವು ಮತ್ತು ನಮ್ಮ ಊರಿನ ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಎಲ್ಲ ಭಕ್ತಾದಿಗಳು ಬಂದು ಇವತ್ತು ಸ್ನಾನ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಅದೇ ರೀತಿ ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು, ಎಲ್ಲರೂ ಆರೋಗ್ಯವಾಗಿರಬೇಕು ಅಂತೇಳಿ ಇವತ್ತು ಈ ಸ್ನಾನ ಮಾಡಿದ್ದೆವು. ಪ್ರತ್ಯೇಕವಾಗಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ಉತ್ತರ ಪ್ರದೇಶ ಸರ್ಕಾರಕ್ಕೆ ವಿಶೇಷವಾಗಿ ಧನ್ಯವಾದಗಳು ಹೇಳಬೇಕಿತ್ತು. ಯಾಕಂದರೆ ಇಷ್ಟು ಕೋಟಿಗೆ ಮತ್ತೆ ಭಕ್ತಾದಿಗಳು ಬಂದರೂ ಸಹ ಒಳ್ಳೆಯ ಒಂದು ಸೌಕರ್ಯ ಬಂದು ಯಾವುದೇ ಒಂದು ಪ್ರಾಬ್ಲಮ್ ಇದ್ದೀರ ಒಳ್ಳೆಯ ಇಷ್ಟು ಕೋಟಿ ಭಕ್ತಾದಿಗಳು ನೋಡಿ ಎಷ್ಟು ಒಂದು ನೀಟ್ನೆಸ್ಸು ಎಲ್ಲನೂ ಇಲ್ಲೊಂದು ಪಾರ್ಕಿಂಗ್ ಆಗಲಿ, ಒಂದು ಊಟದ ವ್ಯವಸ್ಥೆ ಆಗಲಿ, ಒಂದು ಯಾವುದೇ ಒಂದು ಆಟೋ ಮುಖಾಂತರ ಹೋಗೋದು, ವಯಸ್ಸಾದ ಆಟೋ ಮುಖಾಂತರ ಹೋಗೋದು, ಟೂ ವೀಲರಲ್ಲಿ ಹೋಗೋದು, ಎಲ್ಲರೂ ಹೋಗಿ ಸ್ನಾನ ಮಾಡ್ಕೊತಿದ್ದಾರೆ. ಯಾಕಂದರೆ ಇವತ್ತು ಸುಮಾರು ಜಾಸ್ತಿ ಒಂದು ರಶ್ ಇತ್ತು ಭಕ್ತಾದಿಗಳು ಬಂದು. ಇವತ್ತಿಂದ ಸ್ವಲ್ಪ ಕಡಿಮೆ ಆಗಿದೆ. ಇನ್ನೂ ಸುಮಾರು 26ನೇ ಫೆಬ್ರವರಿ 26ನೇ ತಾರೀಕುವರೆಗೂ ಈ ಕುಂಭಮೇಳ ಇರುತ್ತದೆ. ಭಕ್ತಾದಿಗಳು ಬರೋರು ಕೂಡ ಬರ್ಬೋದು. ಇವತ್ತು ರಶ್ ಕಡಿಮೆ ಆಗಿದೆ. ಒಂದು ಇವತ್ತು ಇಲ್ಲಿ ಮಹಾಕುಂಭಮೇಳದಲ್ಲಿ ಸ್ನಾನ ಮಾಡ್ಕೊಂಡು ಒಳ್ಳೆಯದಾಗುತ್ತೆ ಅಂತ ಎಲ್ಲ ನಮ್ಮ ಹಿರಿಯರು ನಮ್ಮ ಸ್ವಾಮೀಜಿ ಎಲ್ಲರೂ ಹೇಳ್ತಾರೆ, ಇಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ. ಅದೇ ರೀತಿ ನಾವು ಇಲ್ಲಿ ಸ್ನಾನ ಮಾಡಿ ಇಲ್ಲಿಂದ ನಾವು ಗಂಗೆಯನ್ನು ತಗೊಂಡೋಗಿ ನಮ್ಮ ಆದರ್ಶ ನಮ್ಮ ಮನೆ ಪಕ್ಕದಲ್ಲಿ ನಮ್ಮ ಊರವ್ರಿಗೂ ಕೊಟ್ಟು ಅವರು ಸ್ನಾನ ಮಾಡಲಿ ಅಂತ ಎಲ್ಲರೂ ತಗೊಂಡ್ಬರ್ತಾ ಇದ್ದೀವಿ. ಎಲ್ಲರೂ
ಕೊಟ್ಟು ಅದೇ ರೀತಿ ಇನ್ನೂ ಬರುವಂಥ ಈ ಒಂದು ಸ್ನಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತೇಳಿ ಎಲ್ಲರೂ ಇದ್ದಾರೆ. ಇದಕ್ಕೆ ಎಲ್ಲ ಬಂದು ಒಂದು ಸ್ನಾನ ಮಾಡೋದಕ್ಕೆ ನಮಗೆಲ್ಲರ ನಮಗೊಂದು ಭಾಗ್ಯ ಸಿಕ್ಕಿದೆ ಅಂತೇಳಿ ಇವತ್ತೆಲ್ಲ ನಮ್ಮ ಒಡ್ಡಲ್ಲಿ ಮಾರ್ಕೆಟಿಂದ ಇವತ್ತು ಬಂದು ಸ್ನಾನ ಮಾಡಿದ್ದೀವಿ. ಇವತ್ತೆಲ್ಲರೂ ದೇವರಾಗ್ತದ ನಮ್ಮ ತಾಲೂಕಿನ ಜನತೆಗೆ, ವಿಶೇಷವಾಗಿ ನಮ್ಮ ರೈತ ಬಾಂಧವರಿಗೆ ಒಳ್ಳೆಯ ಮಳೆ ಬೆಳೆ ಬಿಲ್ಲೆ ಆಗಲಿ ಅಂತೇಳಿ ನಾವು ಎಲ್ಲರೂ ದೇವರ ಹತ್ರ ಒಂದು ಆಶೀರ್ವಾದ ಪಡ್ಕೊಂಡಿದ್ದೀವಿ. ಆಶೀರ್ವಾದ